ಕಾಲಕ್ಕೆ ಸಂಬಂಧಪಟ್ಟ ಅನೇಕ ಪ್ರಯೋಗಗಳನ್ನ ನಾವು ನೋಡ್ತಾ ಇರ್ತೇವೆ. ಕೆಲವು ತಿಂಗಳುಗಳಿಂದ ಇಲ್ಲಿದ್ದಾನೆ, ಆ ತಿಂಗಳಿನಿಂದ ಇದ್ದಾನೆ, ನಿರ್ದಿಷ್ಟ ತಿಂಗಳಿನಿಂದ ಜನವರಿ ತಿಂಗಳಿನಿಂದ ಇಲ್ಲಿದ್ದಾನೆ, 15 ತಿಂಗಳುಗಳಿಂದ ಇಲ್ಲಿದ್ದಾನೆ, ಇಂಥವೆಲ್ಲ ಪ್ರಯೋಗಗಳು ನೋಡ್ತಾ ಇರ್ತೇವೆ. ಈ ತಿಂಗಳಿನೊಳಗೆ ಬರುತ್ತಾನೆ, ಇಂಥವೆಲ್ಲ ಅನೇಕ ಪ್ರಯೋಗಗಳು ಇರ್ತವೆ. ಸಂಸ್ಕೃತದಲ್ಲಿ ಕೆಲವು ಕಡೆ ತೃತೀಯ ವಿಭಕ್ತಿ, ಕೆಲವು ಕಡೆ ದ್ವಿತೀಯ ವಿಭಕ್ತಿ, ಹೀಗೆಲ್ಲ ಪ್ರಯೋಗ ಮಾಡಬೇಕು ಅಂತ ನಿಯಮಗಳಿವೆ. ಸತತವಾಗಿ ಒಂದು ಅವಧಿಯ ಉದ್ದಕ್ಕೂ ಕೆಲಸ ಮಾಡ್ತಾ ಇದ್ರೆ ಕಾಲಾಧ್ವನೋ ಅತ್ಯಂತ ಸಂಯೋಗ ಎನ್ನುವ ಸೂತ್ರದಿಂದ ದ್ವಿತೀಯ ವಿಭಕ್ತಿ ಬರಬೇಕು ಅಂತ ನಿಯಮ. ಒಂದು ನಿರ್ದಿಷ್ಟ ಕ್ರಿಯೆಯನ್ನು ಮಾಡಿದಾಗ ಅಲ್ಲಿ ಫಲ ಸಿಕ್ಕರೆ ಅದನ್ನು ತೃತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಬೇಕು ಅಂತ ಅಪವರ್ಗೆ ತೃತೀಯ ಅನ್ನೋ ಸೂತ್ರದ ನಿಯಮ. ಅಂಥದ್ದೇ ಒಂದು ಪ್ರಯೋಗ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿದೆ. ಮಾಸತಃ ಸಮಾಯಯೋ, ತಿಂಗಳುಗಳೊಳಗೆ ಬಂದರು ಅಂತ ಹೇಳಿ. ಬೇರೆ ಕಡೆ ಇಂತಹ ಪ್ರಯೋಗ ಕಾಣಿಸೋದಿಲ್ಲ ನಮಗೆ. ಮಾಸೇ ಸಮಾಯಯೋ ಅಂತ ಕಾಣಿಸ್ತದೇನೋ ಬೇರೆ ಕಡೆ ಆದ್ರೆ. ಹೀಗೆ ಮಾಸತಃ ಅನ್ನುವ ಪಂಚಮಿ ವಿಭಕ್ತಿ ಮೇಲೆ ತಹಸೀಲ್ ಪ್ರತ್ಯಯ ಬಂದಿರುವ ಪ್ರಯೋಗವನ್ನು ಕೂಡ ನಾವು ಮಾಡಬಹುದು.